Sawadika. ಇದು ಥೈಲ್ಯಾಂಡ್ ದೇಶದ 5%. ಇದರಿಂದ ನಮ್ಮ ಭಾರತದಲ್ಲಿ ಇದಕ್ಕೆ ಪಾರ್ಟಿ ಕಂಟ್ರಿ ಅಂತಾನೆ ಹೆಸರಾಗಿದೆ. ಬಟ್ this is what 95% of country is. Such a beauty. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾ ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಈ ಸತಿ ನಾವು ಬಂದಿದ್ದೀವಿ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋ ಥಾಯ್ಲ್ಯಾಂಡಲ್ಲಿರೋ ಆವ್ನಂಗ್ ಕ್ರಾಬಿನಲ್ಲಿದ್ದೀವಿ ನಾವು. ಇದು ನನ್ನ 2ನೇ ಸತಿ ಥಾಯ್ಲ್ಯಾಂಡಲ್ಲಿ. ಈ ಸತಿ ನಾನು ಸೊಂಕ್ರಾನ್ ಅನ್ನೋ ಥಾಯ್ ಫೆಸ್ಟಿವಲ್ನ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೆ. ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಸದರ್ನ್ ಥಾಯ್ಲ್ಯಾಂಡು ಆವ್ನಂಗ್ ಕ್ರಾಬಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಈ ಕ್ರಾಬಿ ಆವ್ನಂಗಲ್ಲಿ ನೀವು ಏನೇನು ಮಾಡ್ಬೋದು, ಯಾವ ಐಲ್ಯಾಂಡ್ ಹೋಗ್ಬೋದು, ಯಾವ ಥರ ನಿಮ್ಮ ಟ್ರಾವೆಲ್ಸ್ನ ಎಕ್ಸ್ಪೀರಿಯನ್ಷಿಯಲ್ ಆಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ಸಲ್ಲಿ ಹೇಳಿ. ನನಗೆ ಆವಾಗಲೇ ಗೊತ್ತಾಗೋದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದೆಯಾ, ಯಾವ ಥರ ವೀಡಿಯೋಸ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸದರ್ನ್ ಥೈಲ್ಯಾಂಡ್ ಆವ್ನಂಗ್ ಕ್ರಾಬಿನ. ಈ ರೀಜನ್ ನಮ್ಮನ್ನ ವೆಲ್ಕಮ್ ಮಾಡೋದು ಇದರ ಸ್ಟನ್ನಿಂಗ್ ಲೈಮ್ ಸ್ಟೋನ್ ಕ್ಲಿಫ್ ಇಂದ. ಇಲ್ಲಿ ಕ್ಲಿಯರ್ ಬೀಚಸ್ ಇದೆ, ಗ್ರೀನರಿ ಇದೆ, ಜಂಗಲ್ ಮತ್ತೆ ವೈಟ್ ಸ್ಯಾಂಡ್ ಬೀಚಸ್ ಎಲ್ಲ ಸಿಗತ್ತೆ ನಿಮಗೆ. ಇವತ್ತು ನಾವು ಈ ರೀಜನ್ ಅಲ್ಲಿ ಫೇಮಸ್ ಆಗಿರೋ ಹಾಟ್ ಸ್ಪ್ರಿಂಗ್ ಮತ್ತೆ ಎಮರಲ್ಡ್ ಪೂಲ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆವ್ನಂಗ್ ಮೇನ್ ಸ್ಟ್ರೀಟ್ ಅಲ್ಲಿ ಸಾಕಷ್ಟು ಟೂರ್ ಆಪರೇಟರ್ಸ್ ಡೇ ಟೂರ್ ಪ್ಯಾಕೇಜ್ ನ ಕೊಡ್ತಾರೆ. ಈ ಪ್ಲೇಸಸ್ ಆವ್ನಂಗ್ ಮತ್ತೆ ಕ್ರಾಬಿಯಿಂದ 70 ಕಿಲೋಮೀಟರ್ ಅಷ್ಟು ದೂರ ಇದೆ. ಸೊ ಹಾಫ್ ಡೇ ಟೂರ್ ತಗೊಳ್ಳೋದು ಒಳ್ಳೇದು. ಆಲ್ ಇನ್ಕ್ಲೂಷನ್ 1000 ಥಾಯ್ ಬಾತ್ ಆಗುತ್ತೆ. ಡೀಟೇಲ್ಸ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಫಸ್ಟ್ ಸ್ಟಾಪ್ ಕ್ರಾಬಿಯಲ್ಲಿರೋ ಹಾಟ್ ಸ್ಪ್ರಿಂಗ್. ಇದರ ಎಂಟ್ರಿ ಫೀ 160 ಥಾಯ್ ಬಾತ್. ಇದು ನ್ಯಾಚುರಲ್ ಹಾಟ್ ಟಬ್ಸ್. ಈ ಫಾರೆಸ್ಟ್ ರೀಜನ್ ಅಲ್ಲಿ ಹರಿಯೋ ನೀರು ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ಸ್ ಆಗಿದೆ. ಇದು ಭೂಮಿ ಒಳಗಡೆ ವಾಲ್ಕನಿಕ್ ಚೇಂಬರ್ ಇಂದ ಬಿಸಿಯಾಗಿ ಮೇಲೆ ಬಂದು ನೀರು ಬಿಸಿ ಆಗತ್ತೆ ಅಂತ ಹೇಳ್ತಾರೆ. ಸುಮಾರು 35ರಿಂದ 72 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇದು. ಇನ್ನು ಕೆಲವೊಂದು ಕಡೆ 50 ಡಿಗ್ರಿಯಷ್ಟು ಬಿಸಿ ಇರುತ್ತೆ. ಇದು ನ್ಯಾಚುರಲ್ ಹಾಟ್ ಸ್ಪ್ರಿಂಗು. ಇದು 30 ಡಿಗ್ರಿಯಷ್ಟು ಬಿಸಿ ಇರುತ್ತೆ. ಈ ಥರ ನಮ್ಮ ಇಂಡಿಯಾದಲ್ಲೂ ಇದೆ. ಎಲ್ಲಿ ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ಹೇಳಿ. ಇಲ್ಲಂತೂ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ, ನ್ಯಾಚುರಲ್ ಪೂಲ್ ಥರ ಇದೆ. ಜಂಗಲ್ ಮಧ್ಯ ಇದೆ ಇದು. ಒಂಥರ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಿಸಿ ಆಗ್ತದೆ, ಕಲ್ಲೆಲ್ಲ ಬಿಸಿಗಿರುತ್ತೆ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀರಂತೂ. ಜಂಗಲ್ ಮಧ್ಯ ಇರೋದ್ರಿಂದ ಸುತ್ತಮುತ್ತ ಫುಲ್ಲು ಗ್ರೀನರಿ ಇರುತ್ತೆ. ಅದ್ರ ಮಧ್ಯ ನಾವಿರ್ತೀವಿ, ಸಖತ್ತಾಗಿರುತ್ತೆ. ಶಾರ್ಪ್ ಕಲ್ಲು ಕೂಡ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಸ್ಲಿಪ್ಪರಿ ಇರುತ್ತೆ ಸ್ವಲ್ಪ. ಆರಾಮಾಗಿ ಕುತ್ಕೊಬೋದು ನೋಡಿ ಈ ಥರ. ನೀರಲ್ಲಿರೋ ಹಬಗೆ ಮುಖದಲ್ಲಿ ಸ್ವೆಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಶೈನಿಂಗ್ ಥರ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಆ್ಯಕ್ಟಿವಿಟಿ ಇದು.
ಸಿಕ್ಕಾಪಟ್ಟೆ ಜನ ಇರ್ತಾರೆ, ಎಲ್ಲ ಡೇ ಟೂರ್ಗೆ ಬಂದಿರ್ತಾರೆ. ಈ ಹಾಟ್ ಸ್ಪ್ರಿಂಗ್ ಇಂದ 10 ನಿಮಿಷ ದೂರದಲ್ಲೇ ಇನ್ನೊಂದು ಅಟ್ರಾಕ್ಷನ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇದನ್ನು ಎಮರಲ್ಡ್ ಪೂಲ್ ಅಂತ ಹೇಳ್ತಾರೆ. ಇಲ್ಲಿ ಎಮರಲ್ಡ್ ಕಲರ್ ಇರೋ ನೀರು ಇರುತ್ತೆ, ಹಾಗೆ ಬ್ಲೂ ವಾಟರ್ ಅಂತಲೂ ಇರುತ್ತೆ, ಅಂದರೆ ಬ್ಲೂ ಕಲರ್ ಇರುತ್ತೆ. ತುಂಬ ಫೇಮಸ್ ಇದೆ ಇದು, ನೀವು ಎಷ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ಈ ನ್ಯಾಷನಲ್ ಪಾರ್ಕಲ್ಲಿ ಸಾಕಷ್ಟು ಅಟ್ರಾಕ್ಷನ್ಗಳಿದೆ. ಬ್ಲೂ ಪೂಲ್ ಆಗಿರ್ಬೋದು, ಎಮರಲ್ಡ್ ಪೂಲ್, ಕ್ರಿಸ್ಟಲ್ ವಾಟರ್, ಈ ಥರ ಸುಮಾರು ಇದೆ. ಇದೆಲ್ಲ 1 ಕಿಲೋಮೀಟರಿಂದ 3 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. ಎಲ್ಲದಕ್ಕೂ ನೆಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಸುಮಾರು 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ಕೊಂಡ್ಮೇಲೆ ಅದು ಸಿಗುತ್ತೆ. ನೇಚರ್ ವಾಕು ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೇಚರ್ ಸೌಂಡ್ ಹೇಗಿದೆ ಅಂತ. ಬ್ಲೂ ಪೂಲ್ ಜಂಗಲ್ ಮಧ್ಯ ಇರೋ ಒನ್ ಆಫ್ ದ ಟಾಪ್ ಅಟ್ರಾಕ್ಷನ್ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ. ಜಿಯೋಥರ್ಮಲ್ ಆಕ್ಟಿವಿಟಿಯಿಂದ ಇದು ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ ಆಗಿದೆ. ಇದರ ನೀರು ಸುಮಾರು 30ರಿಂದ 50 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ. ಎಷ್ಟು ಸಖತ್ತಾಗಿದೆ ನೋಡಿ, ನೇಚರ್ ವಂಡರ್ ಅನ್ನೋದಿದೆ ಅಲ್ವಾ. ಇದು ನ್ಯಾಚುರಲ್ ಅಂತೆ. ಇಲ್ಲಿರೋದು ಸ್ಟಿಕ್ಕಿ ಸ್ಯಾಂಡ್, ಅಂದರೆ ಒಳಗಡೆ ಎಳ್ಕೊಳ್ಳೋತ್ತಲ್ಲ ಆ ಥರ ಸ್ಯಾಂಡ್ ಇದು ಒಳಗಡೆ ಇರೋದು. ಅದಕ್ಕೆ ಇಲ್ಲಿ ಸ್ವಿಮ್ಮಿಂಗ್ ಅಲೋ ಇಲ್ಲ, ಇಲ್ಲಾಂದರೆ ಇಲ್ಲೂ ಸ್ವಿಮ್ ಮಾಡ್ಬೋದು ನಾವು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪ್ಯೂರಾಗಿ ಬ್ಲೂ ಇದೆ ಅಲ್ವಾ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ರಿಯಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪೂಲ್ ಬಾಟಮ್ ಇಂದ ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇರುತ್ತೆ ಬಿಸಿಗೆ. ಈ ನ್ಯಾಷನಲ್ ಪಾರ್ಕಲ್ಲಿ ಲಾಸ್ಟಲ್ಲಿ ಇರೋದೇ ಬ್ಲೂ ಪೂಲ್, ಅದಾದಮೇಲೆ ಫುಲ್ಲು ಜಂಗಲ್ಲೇ ಇರುತ್ತೆ. ಇವಾಗ ನಾವು ಬ್ಲೂ ಪೂಲಿಂದ ಎಮರಲ್ಡ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಅದು ಫಾರೆಸ್ಟ್ ಟ್ರೈಲ್ಸ್ ಇರುತ್ತೆ, ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ ಈ ಥರ ನೇಚರಲ್ಲಿ ವಾಕ್ ಮಾಡೋದು. ಲಶ್ ಗ್ರೀನ್ ಜಂಗಲ್ ಮಧ್ಯ ಇರೋ ಈ ಪೂಲ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ನೀರು ನೋಡಿ ಎಷ್ಟು ವೈಬ್ರೆಂಟ್ ಗ್ರೀನ್ ಇದೆ ಅಂತ. ಹೇಗಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಇಲ್ಲಿರೋ ಮಿನರಲ್ಸಿಂದ ಈ ಕಲರ್ ಫಾರ್ಮ್ ಆಗಿದೆ. ಇಲ್ಲಿ ಬರೋ ನೀರು ಬ್ಲೂ ಪೂಲಿಂದ ಬರುತ್ತೆ, ಕಾಡ್ ಮಧ್ಯ ಹರ್ಕೊಂಡು ಅಲ್ಲಿರೋ ಮಿನರಲ್ಸ್ ಎಲ್ಲ ತಗೊಂಡು ಇಲ್ಲಿಗೆ ಬರುತ್ತೆ. ನಾವಿವಾಗ ಎಮರಲ್ಡ್ ಪೂಲ್ಡಲ್ಲಿದ್ದೀವಿ. ಇದೊಂದು ಹಾಟ್ ಸ್ಪ್ರಿಂಗ್ ಥರನೇ ಸಾಕಾಗಿದೆ. ನೀರು ನೋಡಿ ಎಷ್ಟು ಬ್ಲೂ ಆಗಿದೆ ಅಂತ. ಎಕ್ಸಾಕ್ಟ್ಲಿ ಪೂಲ್ ಥರನೇ ಇದೆ, ಇದು ನ್ಯಾಚುರಲ್ ಆದರೆ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ. ನಾನು ನಿಮಗೂ ಕಾಣಿಸ್ತಿದೆ ಅನ್ಸುತ್ತೆ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಕೆಳಗಡೆ ಮರಳಿದೆ.
ನ್ಯಾಚುರಲ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ದೇಶದಲ್ಲಿ ನೋಡೋಕ್ಕಿರಲ್ಲ, ಸಿಗಲ್ಲ. ಹೊರಗಡೆ ಬಂದಾಗ ಈ ಥರ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಂಪಾರ್ಟೆಂಟು. ಹೊಸ ಹೊಸ ಜಾಗಕ್ಕೆ ಹೋಗ್ತಾ ಇದ್ರೆ ಹೊಸ ಹೊಸ ವಿಚಾರಗಳು ನಮಗೂ ಗೊತ್ತಾಗ್ತಾ ಇರತ್ತೆ ಅಲ್ವಾ. ಓಕೆ, ಈ ಬ್ಯೂಟಿಫುಲ್ ನ್ಯಾಚುರಲ್ ಪ್ಲೇಸಸ್ನ ನೋಡ್ಕೊಂಡು ಮಧ್ಯಾಹ್ನದ ಮೇಲೆ ನಾವು ಹೋಗ್ತಾ ಇರೋದು ಒಂದು ಹ್ಯಾಪನಿಂಗ್ ಐಲ್ಯಾಂಡ್ಗೆ. ಹೌದು, ಅವನಂಗ್ ಪಕ್ಕದಲ್ಲೇ ಇರೋ ರ್ಯಾಲೆ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಈ ಐಲ್ಯಾಂಡ್ ಅವನಂಗಿಂದ ಕ್ವಿಕ್ 10 minutes ಬೋಟ್ ರೈಡ್ ಅಷ್ಟೇನೆ. ಇವಾಗ ನಾವು ಬಂದಿದ್ದೀವಿ ರ್ಯಾಲೆ ಬೀಚ್ಗೆ. ಈ ರ್ಯಾಲೆ ಬೀಚ್ಗೆ ಅವನಂಗಿಂದನೇ ಬರಬೇಕು. ಇಲ್ಲಿ ಲ್ಯಾಂಡಿನ ಕನೆಕ್ಷನ್ ಇಲ್ಲ, ಬೋಟಲ್ಲೇ ಬರಬೇಕು. ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿರುತ್ತೆ ಪಾರ್ಟಿ ಮಾಡೋದಕ್ಕೆ ಮತ್ತು ಸನ್ಸೆಟ್ ಮಾಡೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಇದು ಪ್ರಾಪರ್ ಐಲ್ಯಾಂಡ್ ವೈಬು. ಥೈಲ್ಯಾಂಡಲ್ಲಿ ವೀಡು ಲೀಗಲೈಸ್ ಆಗಿದೆ. ನಿಮಗೆ ಪ್ರತಿಯೊಂದು ಶಾಪಲ್ಲೂ ವೀಡ್ ಮಾಡೋದಕ್ಕೆ ಅವಕಾಶ ಇದೆ. ಮಶ್ರೂಮ್ ಶೇಕ್ಸ್ ಕೂಡ ಸಿಗುತ್ತೆ. ಆ ಥರ ಏನಾದರೂ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗಿದ್ರೆ ಇದು ಒಳ್ಳೆ ಪ್ಲೇಸ್. ಹಾಗಂತ ಇದನ್ನು ಪ್ರಮೋಟ್ ಮಾಡ್ತಾಯಿಲ್ಲ, ಬಟ್ ಇದು ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಐಲ್ಯಾಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಸನ್ಸೆಟ್ ನೋಡೋದಕ್ಕೆ. ಲೈಮ್ಸ್ಟೋನ್ ರಾಕ್ಸ್, ಫೈರಿ ಸ್ಕೈ, ಕಾಮ್ ವೇವ್ಸ್. ಇದು ಈ ಟ್ರಿಪ್ನ ಒಂದು ಅನ್ಫರ್ಗೆಟಬಲ್ ಈವ್ನಿಂಗ್ ಆಗಿತ್ತು. About tomorrow and it's okay. Such a pretty sunset it is.